ಇದೊಂದು ಸುಂದರವಾದ ಹಳ್ಳಿ. ಈ ಹಳ್ಳಿಯನ್ನು ಸುತ್ತುವರಿದಂತೆ ದಟ್ಟವಾದ ಕಾಡು, ಹರಿಯುವ ನದಿ, ಕೆರೆಕಟ್ಟೆಗಳು ಎಲ್ಲವೂ ಪ್ರಕೃತಿಯ ವರದಾನಗಳಂತೆ ಇದ್ದವು. ಇಲ್ಲಿನ ರೈತರು ಬಹಳ ಶ್ರಮಜೀವಿಗಳು. ಬೆಳಗ್ಗೆ ಬೇಗ ಎದ್ದು ತಮ್ಮ ಹೊಲಗಳಿಗೆ ಹೋಗಿ ಬೆವರು ಸುರಿಸಿ ದುಡಿಯುತ್ತಿದ್ದರು. ಆದರೆ ಈ ಹಳ್ಳಿಯ ಜನರ ಮನಸ್ಸಿನಲ್ಲಿ ಒಂದು ಭಯ ನೆಲೆಸಿತ್ತು. ಆ ಭಯವೇ ಕಾಡಿನಲ್ಲಿ ವಾಸಿಸುತ್ತಿದ್ದ ಒಂದು ಭಯಾನಕ ಸಿಂಹ. ಆ ಸಿಂಹ ಹೊಲಕ್ಕೆ ಹೋಗುವವರಿಗೂ ಮರಳಿ ಬರುವವರಿಗೂ ತೊಂದರೆ ಕೊಡುತ್ತಿತ್ತು. ಜನರು ಹೇಳಿಕೊಳ್ಳುತ್ತಿದ್ದರು, ಆ ಸಿಂಹಕ್ಕೆ ಮನುಷ್ಯರ ಮಾಂಸದ ರುಚಿ ಹತ್ತಿಬಿಟ್ಟಿದೆ ಎಂದು. ಹೀಗಾಗಿ ಯಾರೂ ಒಬ್ಬಂಟಿಯಾಗಿ ಕಾಡು ದಾಟುತ್ತಿರಲಿಲ್ಲ. 4-5 ಜನ ಸೇರಿಯೇ ಹೊಲಕ್ಕೆ ಹೋಗುತ್ತಿದ್ದರು. ಆದರೆ ಇದೇ ಹಳ್ಳಿಯಲ್ಲಿ ರಾಮು ಎಂಬ ಯುವಕನಿದ್ದ. ಅವನು ದಿನವೂ ಕಟ್ಟಿಗೆ ತರಲು ಕಾಡಿಗೆ ಹೋಗುತ್ತಿದ್ದ. ಆದ್ರೆ ರಾಮು ಎಲ್ಲ ಊರಿನ ಜನರಿಗಿಂತ ಬೇರೆನೇ ಯೋಚನೆ ಮಾಡುತ್ತಿದ್ದ. ಹುಲಿಯಿಂದ ಹೆದರಿ ಊರ್ ಬಿಟ್ರೆ ನಾವು ಬದುಕುವುದು ಹೇಗೆ ಎಂದು ಯೋಚನೆ ಮಾಡುತ್ತಿದ್ದ. ಅವನ ಹೆಂಡತಿ ದಿನೇ ದಿನೇ ಅವನಿಗೆ ಹೇಳುತ್ತಿದ್ಲು, ನಿನಗೆ ಬುದ್ಧಿಯೇ ಇಲ್ಲವೇ? ಎಲ್ಲರೂ ಹೆದರಿರುವಾಗ ನೀನು ದಿನವೂ ಕಾಡಿಗೆ ಹೋಗುತ್ತಿದ್ದೀಯಾ? ಸಿಂಹ ನಿನಗೇನಾದ್ರೂ ಮಾಡಿದ್ರೆ? ಅದಕ್ಕೆ ರಾಮು ಶಾಂತವಾಗಿ ಉತ್ತರಿಸುತ್ತಿದ್ದ, ಸಿಂಹ ಶಕ್ತಿಶಾಲಿಯಾಗಿರಬಹುದು, ಆದರೆ ಬುದ್ಧಿಶಕ್ತಿ ಇಲ್ಲ. ಬುದ್ಧಿ ಇರುವವನನ್ನು ಯಾವ ಪ್ರಾಣಿಯೂ ಸೋಲಿಸಲಾರದು. ಈ ಸಮಸ್ಯೆಯಿಂದ ಬೇಸತ್ತ ಊರಿನ ಹಿರಿಯರು ಪಂಚಾಯಿತಿಯನ್ನ ಕರೆದ್ರು. ಒಬ್ರು ಹೇಳಿದ್ರು, ಹೀಗೆ ಮುಂದುವರೆದ್ರೆ ಊರಲ್ಲಿ ಯಾರೂ ಬದುಕುವುದಿಲ್ಲ. ಮತ್ತೊಬ್ರು, ನಾವೆಲ್ಲ ಸೇರಿ ಸಿಂಹವನ್ನ ಕೊಂದು ಬಿಡೋಣ. ಇನ್ನೊಬ್ರು ಭಯದಿಂದ, ಅದನ್ನು ಹಿಡಿಯುವುದು ಅಸಾಧ್ಯ, ಊರು ಬಿಟ್ಟು ಹೋಗೋಣ. ಆಗ ಹಿರಿಯರು ಗಂಭೀರವಾಗಿ ಹೇಳಿದ್ರು, ಈ ಹೊಲಗಳು ನಮ್ಮ ಪೂರ್ವಜರ ಸ್ವತ್ತು. ಇವುಗಳನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುವುದು? ಪಂಚಾಯಿತಿ ಮುಗಿದ್ಮೇಲೆ ರಾಮು ಮನ್ಸಿನಲ್ಲಿ ಯೋಚಿಸಿದನು, ಊರು ಬಿರ್ಬೇಕಾ ಅಥವಾ ಬುದ್ಧಿಯಿಂದ ಸಮಸ್ಯೆ ಬಗೆಹರಿಸ್ಬೇಕಾ? ಮರುದಿನ ರಾಮು ಕಾಡಿಗೆ ಹೋದನು. ಅವನ ಊಹೆಯಂತೆ ಸಿಂಹ ಎದುರು ಬಂತು. ಸಿಂಹ ಗರ್ಜಿಸಿತು, ಇದು ನನ್ನ ಕಾಡು, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ರಾಮುವಿನ ಹೃದಯ ಜೋರಾಗಿ ಬಡಿತ ಮಾಡಿದರೂ ಅವನು ಹೆದರಲಿಲ್ಲ. ಶಾಂತವಾಗಿ ಹೇಳಿದನು, ಕಾಡಿನ ಮಹಾರಾಜರೇ, ನಾನು ಬಡ ಮನುಷ್ಯ, ಕಟ್ಟಿಗೆ ತೆಗೆದುಕೊಂಡು ಬದುಕುತ್ತಿದ್ದೇನೆ. ನಾನು ನಿಮಗೆ ದಿನವೂ ಬೇಟೆಯನ್ನು ತಂದುಕೊಡುತ್ತೇನೆ, ನನ್ನನ್ನು ಬಿಡಿ. ಸಿಂಹ ಯೋಚಿಸಿ ಒಪ್ಪಿಕೊಂಡಿತು. 1 ದಿನ ಬೇಟೆ ತಂದುಕೊಡದಿದ್ದರೆ, ನಿನ್ನನ್ನ ಕೊಟ್ಟಿನ್ನು ಕೊಡದಿದ್ದರೆ ನಿನ್ನನ್ನೇ ತಿನ್ನುತ್ತೇನೆ. ಇದಕ್ಕೆ ರಾಮು ಒಪ್ಕೊಂಡು ತನ್ನ ಮನೆಗೆ ಹಿಂದಿರುಗ್ತಾನೆ. ಆದರೆ ಅವನ ಹೆಂಡತಿ ಬಹಳ ಹೆದರಿರ್ತಾಳೆ. ಅಯ್ಯೋ ದೇವ್ರೆ, ನೀನ್ ಬನ್ನಿಯಾ, ನಾನ್ ಬೇರೆಯವ್ರು ಹೇಳ್ತಿರೋದನ್ನು ಕೇಳಿದೆ, ನಿನಗೆ ಸಿಂಹ ಭೇಟಿಯಾಗಿದೆ ಅಂತ. ಹೌದು, ನಾನಾ ಸಿಂಹದ ಕಡೆ ಸಿಕ್ಕಿದೆ, ಆದರೆ ನಾನದ್ರ ಜೊತೆ ಮಾತನಾಡಿದೆ. ಅದು ನಾನು ಹೇಳಿದ್ದಕ್ಕೆ ಒಪ್ಕೊಂಡಿದೆ. ನೀನ್ ನೋಡ್ತಾ ಇರು ಸಿಂಹ, ನಾನ್ ಹಾಕಿದ ಯೋಜನೆಗೆ ಹೇಗ್ ಬೀಳ್ತಿದೆ. ಒಂದು ದಿನ ರಾಮು ಸಿಂಹಕ್ಕೆ ಬೇಟೆಯನ್ನ ತೆಗೆದುಕೊಂಡು ಹೋಗುವಾಗ ಊರ್ನವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಅವರು ಆಶ್ಚರ್ಯ ಪಡ್ತಾರೆ. ಹುಲಿಬಾಯಿಗೆ ಸಿಕ್ಕವ್ರು ಯಾರು? ಉಳಿದಿಲ್ಲ, ಇವನು ಹೇಗೆ ಉಳಿದು ಬಂದಿದ್ದಾನೆ ಎಂದ ಮಾತನಾಡ್ಕೊಳ್ತಾರೆ. ಒಂದು ದಿನ ರಾಮು ಸಿಂಹಕ್ಕೆ ಬೇಟೆಯನ್ನ ತೆಗೆದುಕೊಂಡು ಹೋಗುವಾಗ ಊರಿನ ಜನರು ಅವನ ಹಿಂದೆ ಹಿಂದೆ ಹೋಗ್ತಾರೆ. ಅವನು ಸಿಂಹಕ್ಕೆ ಬೇಟೆಯನ್ನ ಕೊಡೋದನ್ನ ನೋಡ್ತಾರೆ ಮತ್ತು ಊರಿಗೆ ಮರಳಿ ಬಂದು ರಾಮು ಸಿಂಹದ ಜೊತೆ ಗೆಳೆತನ ಮಾಡ್ಕೊಂಡಿದ್ದಾನೆ. ಮುಂದೆ ಅವನು ನಮ್ಮ ಜೀವಕ್ಕೆ ಅಪಾಯವನ್ನ ತಂದಿಡಬಹುದೆಂದು ಮಾತನಾಡಿಕೊಳ್ತಾರೆ. ಆದರೆ ಊರಿನ ಹಿರಿಯರು ಹೇಳ್ತಾರೆ, ಅವನ ಬಳಿ ಯಾವುದೇ ಒಂದು ಉಪಾಯ ಇರಬಹುದು, ಅದಕ್ಕೆ ಅವನು ಆ ರೀತಿ ಮಾಡ್ತಿದ್ದಾನೆ. ಒಂದು ದಿನ ಸಿಂಹ ರಾಮುವಿಗೆ ಹೀಗೆ ಹೇಳ್ತದೆ, ನೋಡು, ನನಗೀ ಸಣ್ಣ ಪ್ರಾಣಿಗಳನ್ನು ತಿಂದು ತಿಂದು ಸಾಕಾಗಿದೆ. ನೀನು ನನಗೆ ಮನುಷ್ಯರನ್ನ ತಂದುಕೊಡು ಮಹಾರಾಜ. ನೀವು ಹೇಳುತ್ತಿರುವ ಹಾಗೆ ಮನುಷ್ಯರ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಆದರೆ ನೀವು ನನ್ನಲ್ಲೂ ತಿನ್ನುವುದಿಲ್ಲ ಎಂದು ಪ್ರಮಾಣ ಮಾಡಿದ್ರೆ ನಾನು ನಿಮಗೆ ಮನುಷ್ಯರ ಆಹಾರವನ್ನು ತಂದುಕೊಡುತ್ತೇನೆ. ನೀನು ಹೇಳುತ್ತಿರುವುದು ನಿಜವೇ? ನಾನು ನಿನಗೆ ಏನು ಮಾಡುವುದಿಲ್ಲ, ನೀನು ನನಗೆ ಮನುಷ್ಯರ ಆಹಾರವನ್ನು ತಂದುಕೊಡು. ಮಾರನೇ ದಿನ ರಾಮು ಒಂದು ಉಪಾಯವನ್ನ ಮಾಡಿಕೊಂಡು ಊರಿನ ಎಲ್ಲರನ್ನ ಒಂದು ಕಡೆ ಕೂಡಿಸಿದನು ಮತ್ತು ಹೀಗೆ ಹೇಳಿದನು, ಊರಿನ ಎಲ್ಲಾ ಜನರ ಸಿಂಹ ಮನುಷ್ಯರ ಮಾಂಸವನ್ನ ಕೇಳುತ್ತಿದೆ, ಆದರೆ ಹೆದರುವಂತಿಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ, ನಮ್ಮ ಊರಿನ ಶಕ್ತಿಶಾಲಿ ಯೂಕ ನಾನು ಇದ್ದೇನೆ. ನನ್ನನ್ನ ಸೋಲಿಸಿದ್ರೆ ಸಿಂಹ ನನ್ನನ್ನ ತಿನ್ನಬಹುದು, ಆದರೆ ನಾನು ಗೆದ್ದರೆ ಅದು ಕಾಡನ್ನ ಬಿಟ್ಟು ಹೋಗಬೇಕು ಎಂದು ಹೇಳಿದ್ದೇನೆ. ಊರಿನ ಜನರು ಭಯದಿಂದ ಹೇಳಿದ್ರು, ನಿನಗೆ ಹುಚ್ಚಿಡಿದಿದೆ ರಾಮು, ನೀನು ಒಬ್ನೇ ಸಿಂಹನನ್ನ ಸೋಲ್ಸ್ತೀಯ, ಅದು ನಿನ್ನಿಂದ ಆಗದು. ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ, ನಾನು ಶಕ್ತಿಯಿಂದ ಅಲ್ಲ ಬುದ್ಧಿಯಿಂದ ಅದ್ರ ಜೊತೆ ಹೋರಾಡ್ತೇನೆ. ಊರಿನ ಜನರತ್ರ ಮಾತಾಡಿದ್ಮೇಲೆ ರಾಮು ಹುಲಿ ಹತ್ರ ಹೋಗ್ತಾನೆ. ಮಹಾರಾಜರೇ, ನೀವು ಮನುಷ್ಯರ ಮಾಂಸ ತಿನ್ಬೇಕೆಂದ್ರೆ ಮೊದಲು ನನ್ನ ಶಕ್ತಿಯನ್ನು ನೋಡಿ. ನಿನ್ನ ಶಕ್ತಿ?
ನನ್ನಿಗಿಂತ ದೊಡ್ಡದ? ಕಾಡಿನಲ್ಲಿ ನಿಮ್ಮಂತೆ ಒಬ್ಬ ಭಾರೀ ಶಕ್ತಿಶಾಲಿ ಸಿಂಹವಿದೆ. ಅದನ್ನು ಸೋಲಿಸಿದ್ರೆ ನನ್ನನ್ನು ತಿನ್ಬಹುದು. ಸರಿ, ನಾಳೆ ಅದನ್ನು ನನಗೆ ತೋರಿಸು. ಮರುದಿನ ಬೇಲೆಗೆ, ಮೊದಲು ನನ್ನ ಶಕ್ತಿಯನ್ನು ನೋಡಿ ಮಹಾರಾಜರೇ. ನಿನ್ನ ಶಕ್ತಿ? ನಿಮ್ಮಂತೆಯೇ ಮತ್ತೊಂದು ಸಿಂಹ, ಅದನ್ನು ಸೋಲಿಸಿ ಗೆಳೆಯನನ್ನು ತೋರಿಸು. ಬನ್ನಿ ಮಹಾರಾಜರೇ, ಆದ್ರೆ ಈ ಜಗಳ ಸುಲಭವಾಗದು. ಯಾವನೂ ಆಗಿರ್ಲಿ, ನನ್ನ ಒಂದೇ ಪ್ರಹಾರ ಸಾಕು. ರಾಮು ಸಿಂಹವನ್ನ ಒಂದು ತಗ್ಗು ಪ್ರದೇಶಕ್ಕೆ ಕರೆದುಕೊಂಡು ಹೋದನು. ಅಲ್ಲಿನ ನೀರಿನಲ್ಲಿ ಸಿಂಹ ತನ್ನದೇ ಪ್ರತಿಬಿಂಬವನ್ನು ನೋಡಿ, ಇದು ನನ್ನಷ್ಟೇ ಶಕ್ತಿಶಾಲಿ ಸಿಂಹ, ರಾಮು ಹೇಳಿದನು. ಅದೇ ನನ್ನ ಗೆಳೆಯ, ಅದನ್ನು ಸೋಲಿಸಿದರೆ ನೀನು ಕಾಡಿನ ರಾಜ. ಅಹಂಕಾರದಿಂದ ಸಿಂಹ ನೀರಿಗೆ ಜಿಗಿದು ತನ್ನ ಅಂತ್ಯವನ್ನು ತಾನೇ ಆಹ್ವಾನಿಸಿತು. ರಾಮುವಿನ ಬುದ್ಧಿಶಕ್ತಿಯಿಂದ ಊರಿನ ಜನರು ಸಂತೋಷದಿಂದ ಜೀವನ ಸಾಗಿಸುತ್ತಾರೆ.